ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಭೇರಿಯನ್ನ ಸಾಧಿಸಿದೆ. ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಜಯಭೇರಿ ಸಾಧಿಸಿದೆ. ವಿಪಕ್ಷಗಳ ಆರೋಪಕ್ಕೆ ಕಾಂಗ್ರೆಸ್ ಪಡೆಗೆ ಈಗ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಸರ್ಕಾರದ ವಿರುದ್ಧ ಹಲವು ಆರೋಪವನ್ನ ದೋಸ್ತಿ ನಾಯಕರು ಮಾಡ್ತಾ ಇದ್ರು, ಪ್ರತಿದಿನವೂ ಕೂಡ ಆರೋಪ ಮಾಡ್ತಾ ಇದ್ರು. ಈ ಆರೋಪಗಳಿಗೆ ಬೈ ಎಲೆಕ್ಷನ್ ರಿಸಲ್ಟ್ ನಿಂದ ಕಾಂಗ್ರೆಸ್ ಉತ್ತರ ಕೊಟ್ಟಿದೆ. ಬೈ ಎಲೆಕ್ಷನ್ ಗೆಲುವಿನಿಂದಲೇ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ವಾಲ್ಮೀಕಿ ಮೂಡಾ ಹಗರಣ ಗ್ಯಾರಂಟಿ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳ ಆರೋಪ ಅಸ್ತ್ರಗಳಿಗೆ ಕಾಂಗ್ರೆಸ್ನಿಂದ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಜಯಭೇರಿಯನ್ನ ಸಾಧಿಸಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿಯಾಗಿ ಜಯಭೇರಿಯನ್ನ ಸಾಧಿಸಿದೆ. ಇನ್ನು ವಿಪಕ್ಷಗಳ ಆರೋಪಕ್ಕೆ ಕಾಂಗ್ರೆಸ್ ಪಡೆ ಈಗ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಯಾಕಂದ್ರೆ ಸರ್ಕಾರದ ವಿರುದ್ಧ ಹಲವು ಆರೋಪವನ್ನ ಪ್ರತಿದಿನವೂ ಕೂಡ ಮಾಡ್ತಾ ಇದ್ರು. ಆ ಹಗರಣ, ಈ ಹಗರಣ, ವಾಲ್ಮೀಕಿ ಆಗಿರಬಹುದು, ಮೂಡಾ ಹಗರಣ, ಈ ರೀತಿಯಾಗಿ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಈ ಎಲ್ಲ ಆರೋಪಗಳಿಗೆ ಈಗ ಬೈ ಎಲೆಕ್ಷನ್ ರಿಸಲ್ಟ್ ನಿಂದ ಕಾಂಗ್ರೆಸ್ ಉತ್ತರವನ್ನ ಕೊಟ್ಟಿದೆ. ಇನ್ನು ವಿಪಕ್ಷಗಳ ಆರೋಪ ಅಸ್ತ್ರಗಳಿಗೆ ಕಾಂಗ್ರೆಸ್ನಿಂದ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ವಾಲ್ಮೀಕಿ ಮೂಡಾದಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡಿತ್ತು ದೋಸ್ತಿ ನಾಯಕರು. ಇದೀಗ ಅವರೆಲ್ಲ ಆರೋಪಗಳಿಗೂ ಕಾಂಗ್ರೆಸ್ ಟಕ್ಕರ್ ಅನ್ನ ಕೊಟ್ಟಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ಸರ್ಕಾರದ ವಿರುದ್ಧ ಹಲವು ಆರೋಪವನ್ನ ದೋಸ್ತಿ ನಾಯಕರು ಪ್ರತಿದಿನವೂ ಕೂಡ ಮಾಡ್ತಾ ಇದ್ರು. ಈಗ ಆ ಆರೋಪಗಳಿಗೆ ಬೈ ಎಲೆಕ್ಷನ್ ರಿಸಲ್ಟ್ ನಿಂದ ಕಾಂಗ್ರೆಸ್ ತಕ್ಕ ಉತ್ತರ ಕೊಟ್ಟಿದೆಯಾ ಅಂತ ಅನಿಸ್ತಾ ಇದೆ. ನಿಜ ಸಾಹಿತ್ಯ. ಯಾಕಂತ ಹೇಳಿದ್ರೆ ಈಗ ಉಪಚುನಾವಣೆ ನಡೆದಕ್ಕಂಥದ್ದು ಮೂರು ಪ್ರದೇಶಗಳ ವ್ಯಾಪ್ತಿಗಳನ್ನು ಗಮನಿಸ್ಕೊಳ್ಬೇಕು. ಒಂದು ಮಧ್ಯ ಕರ್ನಾಟಕ, ಶಿಗ್ಗಾವಿ ಉಪಚುನಾವಣೆ ನಡೆದಿತ್ತು. ಸಂಡೂರು ಅಂತ ಹೇಳಿದ್ರೆ ಹೈದರಾಬಾದ್ ಅಂದ್ರೆ ಈಗಿನ ಕಲ್ಯಾಣ ಕರ್ನಾಟಕ. ಅದಾದ ಬಳಿಕವಾಗಿ ಇಲ್ಲಿ ಚನ್ನಪಟ್ಟಣ, ಹಳೆ ಮೈಸೂರು ಭಾಗದ ಚನ್ನಪಟ್ಟಣದಲ್ಲಿ ಮೂರು ಉಪಚುನಾವಣೆ ನಡೆದಿತ್ತು. ಹೀಗಾಗಿ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸಿದೆ. ಹೀಗಾಗಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಗ್ಯಾರಂಟಿ ಅಸ್ತ್ರವನ್ನು ಬಳಸಿತ್ತು, ಗ್ಯಾರಂಟಿ ನಿಲ್ಲಿಸಿಬಿಡ್ತಾರೆ ಅಂತೇಳಿ ಆರೋಪವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮಾಡಿತ್ತು. ಅದಾದ ಬಳಿಕ ವಾಲ್ಮೀಕಿ ಕೇಸ್, ಮೂಡಾ ಹಗರಣ ಸೇರುತ್ತೆ, ಹಲವಾರು ಹಗರಣಗಳನ್ನ ಪ್ರಸ್ತಾಪಿಸಿ ಭ್ರಷ್ಟ ಸರ್ಕಾರ ಅಂತೇಳಿ ಜರಿದಿತ್ತು. ಅದೇ ರೀತಿ ಅಬಕಾರಿ ಹಗರಣ ಪ್ರಸ್ತಾಪ ಆಯಿತು. ಅದಾದ ಬಳಿಕ ಬೇರೆ ಬೇರೆ ಹಗರಣವನ್ನು ಪ್ರಸ್ತಾಪಿಸಿತು. ಆದರೆ ಈ ಎಲ್ಲಾ ಹಗರಣಗಳು ಕೂಡ ಜನಮತಕ್ಕೆ ಹಾಕಲಾಯಿತು ಅಂತೇಳಿ ಇಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ. ಈ ಗೆಲುವು ನಂಗೆ ಬೇಕಾಗಿತ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಶಕ್ತಿಯನ್ನು ಹೆಚ್ಚಳ ಮಾಡ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ಕಾಂಗ್ರೆಸ್ ಶಕ್ತಿಯನ್ನ ಹೆಚ್ಚಳ ಮಾಡಿದ್ದು ಹೌದು. ಯಾಕಂತೇಳಿ ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಎಲ್ಲವೂ ಹಗರಣವೂ ಕೂಡ ಜನಮಾನಸದಲ್ಲಿ ಯಾವುದೇ ರೀತಿ ಪ್ರಭಾವವನ್ನು ಬೀರಿದ್ರೆ ಚುನಾವಣೆಯಲ್ಲಿ ಸೋಲು ಆಗಬೇಕಿತ್ತು ಅಂತದ್ದು ಕಾಂಗ್ರೆಸ್ ಭಾವಿಸಿಕೊಂಡಿದೆ. ಹೈಕಮಾಂಡ್ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನ ಕಾಂಗ್ರೆಸ್ ನಾಯಕರು, ರಾಜ್ಯ ನಾಯಕರುಗಳು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ವಾಲ್ಮೀಕಿ ಹಗರಣ, ಮೂಡಾ ಹಗರಣವನ್ನು ಜನರು ಸೀರಿಯಸ್ ತೆಗೆದುಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿಲ್ಲ ಅಂತೇಳಿ ಜನರಿಗೂ ಕೂಡ ಗೊತ್ತಾಗಿದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಸ್ಪಷ್ಟಪಡಿಸಲಾಗ್ತಾ ಇದೆ. ಹೀಗಾಗಿ ಈ ಮೂಲಕವಾಗಿ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೆ. ಇದು ಎಲ್ಲವೂ ಕೂಡ ವಿಪಕ್ಷವನ್ನ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಆಯಿತು ಅಂತೇಳಿ. ಯಾಕಂತ ಹೇಳಿದ್ರೆ ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಭ್ರಷ್ಟಾಚಾರ, ವಾಲ್ಮೀಕಿ ಹಗರಣ, ಬೇರೆ ಬೇರೆ ವಿಚಾರ ಪ್ರಸ್ತಾಪಿಸಿತು. ಅದಾದ ಬಳಿಕ ಬೇರೆ ಬೇರೆ ಅಸ್ತ್ರವನ್ನು ಕೂಡ ಪ್ರಸ್ತಾಪಿಸಿ ಪ್ರಚಾರವನ್ನು ಮಾಡಿತು. ಇದಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿರಲಿಲ್ಲ. ರೂಪೇಶ್, ಪ್ಲೀಸ್ ಬಿ ಆನ್ ಹೋಲ್ಡ್. ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ನೋಡೋಣ. ಎಸ್, ಸರ್ಕಾರದ ವಿರುದ್ಧ ಬಿಜೆಪಿಯ ಗ್ಯಾರಂಟಿ ವಿರೋಧಿ ಅಸ್ತ್ರ. ಬಿಜೆಪಿಯ ಅಸ್ತ್ರಕ್ಕೆ ಭರ್ಜರಿಯಾಗಿ ಕಾಂಗ್ರೆಸ್ ಈಗ ತಿರುಗೇಟ್ ಕೊಟ್ಟಿದೆ. ಗ್ಯಾರಂಟಿಯನ್ನ ಟೀಕಿಸಿದ್ದ ಬಿಜೆಪಿ ಜೆಡಿಎಸ್ಗೆ ತೀವ್ರ ಮುಖಭಂಗ ಆಗಿದೆ. ಜನರಿಗೆ ಗ್ಯಾರಂಟಿ ಕೈ ಹಿಡಿದಿದೆ, ಜನ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಚುನಾವಣಾ ಗೆಲುವಿಗೆ ಕಾಂಗ್ರೆಸ್ ನಾಯಕರ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಯಿಂದ ಜನರಿಗೆ ಪ್ರಯೋಜನ ಎಂಬುದು ದೃಢ ಆಗಿದೆ. ಸಾಕಷ್ಟು ವ್ಯಾಖ್ಯಾನವನ್ನ ಬಿಜೆಪಿಯವರು ಕೊಟ್ಟಿದ್ರು. ಆದ್ರೆ ಇದೀಗ ಗ್ಯಾರಂಟಿಯಿಂದ ಜನರಿಗೆ ಪ್ರಯೋಜನ ಆಗಿದೆ ಎಂಬುದು ದೃಢ ಆಗಿದೆ. ಗ್ಯಾರಂಟಿ ನಿಲ್ಲಿಸ್ತಾರೆ ಅಂತ ಬಿಜೆಪಿಯಿಂದ ಅಪಪ್ರಚಾರವನ್ನು ಕೂಡ ಮಾಡಲಾಗಿತ್ತು. ಬಿಜೆಪಿ ಆರೋಪಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಮತದಾರರು. ಸರ್ಕಾರದ ವಿರುದ್ಧ ಬಿಜೆಪಿಯ ಗ್ಯಾರಂಟಿ ವಿರೋಧಿ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿತ್ತು. ಇದೀಗ ಬಿಜೆಪಿ ಅಸ್ತ್ರಕ್ಕೆ ಭರ್ಜರಿಯಾಗಿ ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ. ಎಸ್ ರೂಪೇಶ್, ಗ್ಯಾರಂಟಿಯನ್ನ ಸದಾ ಟೀಕೆ ಮಾಡ್ತಾ ಇದ್ರು ದೋಸ್ತಿ ನಾಯಕರು. ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಬಹಳ ಟೀಕೆಯನ್ನ ಮಾಡ್ತಾ ಇದ್ರು. ಈ ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಇದು ಯಾವುದೂ ಕೂಡ ಜನರಿಗೆ ಯೂಸ್ ಆಗ್ತಾ ಇಲ್ಲ ಅಂತ ಟೀಕೆ ಮಾಡ್ತಾ ಇದ್ರು. ಆದ್ರೆ ಇದೀಗ ಗ್ಯಾರಂಟಿ ಟೀಕಿಸ್ತಾ ಇದ್ದ ಬಿಜೆಪಿ ಜೆಡಿಎಸ್ಗೆ ತೀವ್ರ ಮುಖಭಂಗ ಆಗಿದೆ. ನಿಜ ಸಾಹಿತ್ಯ. ಯಾಕಂತ ಹೇಳಿದ್ರೆ ಗ್ಯಾರಂಟಿಯನ್ನು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ,
ಜಾರ್ಖಂಡ್ ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣಾ ವಿಚಾರವನ್ನ ಮಾಡಲಾಯಿತು. ಕರ್ನಾಟಕ ಗ್ಯಾರಂಟಿ ಕೇವಲ ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚರ್ಚೆ ಆಯಿತು. ಮಹಾರಾಷ್ಟ್ರದಲ್ಲಿ ಒಂದು ಇಲ್ಲಿ ಕೊಡ್ತಾರೆ ಅಂದ್ರೆ ಗ್ಯಾರಂಟಿ ನಹಿಕಿಯ ಅಂತೇಳಿ, ಏನು ಗ್ಯಾರಂಟಿ ಕೊಟ್ಟರು ಆದ್ರೆ ಅದನ್ನ ಜನರಿಗೆ ಕೊಟ್ಟಿಲ್ಲ ಅಂತೇಳಿ ಹೇಳಿದ್ರು. ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, ಅದಕ್ಕೆ ಜನರಿಗೂ ಕೊಟ್ಟಿದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಟಾಂಗ್ ಕೊಟ್ಟರು, ಮಹಾರಾಷ್ಟ್ರಕ್ಕೆ ಹೋಗಿ ಕೂಡ ಟಾಂಗ್ ಕೊಟ್ಟರು. ಹೀಗಾಗಿ ಗ್ಯಾರಂಟಿಯನ್ನ ದೊಡ್ಡ ವಿಚಾರವನ್ನು ಮಾಡಲಾಯಿತು. ಆದ್ರೆ ಇದೆಲ್ಲವೂ ಕೂಡ ಜನ ಒಂದು ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ ಭಾವಿಸ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲೂ ಕೂಡ ಅದೇ ರೀತಿಯಾಗಿ ಪ್ರಚಾರವನ್ನು ಮಾಡಿದ್ರು, ಗ್ಯಾರಂಟಿ ನಿಲ್ಲಿಸಿ ಬಿಡ್ತಾರೆ ಅಂತೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ಅವರು ಚುನಾವಣೆ ನಡೆದಂತ ಕೆಲವೇ ದಿನ ವ್ಯಾಲಿಡಿಟಿ ಗ್ಯಾರಂಟಿಗೆ ಅಂತ ಹೇಳಿ ಹೇಳಿದ್ರು. ಹೀಗಾಗಿ ಜನರನ್ನ ಅಟೆನ್ಷನ್ ಅನ್ನ ಗ್ರಾಬ್ ಮಾಡ್ಲಿಕ್ಕೆ ನೋಡಿದ್ರು. ಅದೇ ರೀತಿಯ ಗ್ಯಾರಂಟಿ ಹತ್ತವಾಗಿ ಗ್ಯಾರಂಟಿ ವಿರೋಧಿ ಅಸ್ತ್ರವನ್ನು ಬಳಸಿಕೊಂಡು ಗ್ಯಾರಂಟಿ ಅಭಿವೃದ್ಧಿ ಹಣ ಸಿಗ್ತಿಲ್ಲ ಅಂತ ಹೇಳಿ ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಏನೆಲ್ಲ ಪ್ರಚಾರ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರಕ್ಕೆ ಒಟ್ಟಾರೆಯಾಗಿ ಸಾಕಷ್ಟು ಅನುದಾನಗಳು ಬಂದಿದೆ ಒಂದು ಕಡೆ. ಅದೇ ರೀತಿಯಾಗಿ ಪ್ರತಿ ತಿಂಗಳು 30 ಕೋಟಿ ಅಥವಾ ವಾರ್ಷಿಕವಾಗಿ ಒಂದಷ್ಟು ಹಣಗಳು ಬರ್ತಾ ಇದೆ. ಯಾಕಂತ ಶಕ್ತಿ ಯೋಜನೆಗಳು ಎಲ್ಲವೂ ಕೂಡ ಅಭಿವೃದ್ಧಿ ಕೆಲಸಗಳೇ. ಹೀಗಾಗಿ ಅದಕ್ಕೆ ಹಣ ಬರ್ತಾ ಇದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಆಗ್ತಾ ಇದೆ. ಜನರಿಗೆ ಸೆಲ್ಫ್ ಆಗಿ ಅವರನ್ನ ಒಂದು ಸ್ವಾವಲಂಬಿಗಳೇ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಂತೆ ಪ್ರಚಾರವನ್ನು ಮಾಡಿದ್ರು. ಹೀಗಾಗಿ ಜನಗಳು ಇದೆರಡು ಕೂಡ ಮತ ಹಾಕಲಾಯಿತು. ಒಂದಿಷ್ಟು ಗ್ಯಾರಂಟಿ ನಿಲ್ಲಿಸಿ ಬಿಡ್ತಾರೆ ಅಂತೇಳಿ ಆರೋಪ, ಮತ್ತೊಂದು ಕಡೆ ಗ್ಯಾರಂಟಿ ಕೊಡ್ತಾ ಇದ್ದೇವೆ, ನಿಮ್ಗೆ ಅಭಿವೃದ್ಧಿ ಕೆಲಸಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತಡೆ ಆಗಿರಬಹುದು, ಅದನ್ನು ಕೂಡ ಮಾಡ್ತೀವಿ ಅಂತೇಳಿ ಜನ ಮತಕ್ಕೆ ಹೋದ್ರು. ಹೀಗಾಗಿ ಇಲ್ಲಿ ಗ್ಯಾರಂಟಿಗೆ ದಿಗ್ವಿಜಯ ಆಯಿತು. 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆತ್ತು. ಯಾಕಂದ್ರೆ ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಪುತ್ರ ನಿಂತಿದ್ರು, ಅದೇ ರೀತಿಯಾಗಿ ಚನ್ನಪಟ್ಟಣದಲ್ಲೂ ಕೂಡ ಮಾಜಿ ಸಿಎಂ ಪುತ್ರ ನಿಂತಿದ್ರು. ಹೀಗಾಗಿ ಇಬ್ಬರು ಸೋಲು ಕೂಡ ಗ್ಯಾರಂಟಿಗೆ ದೊಡ್ಡ ಮಟ್ಟಕ್ಕೆ ಗೆಲುವು. ಕಾಂಗ್ರೆಸ್ ವಿರೋಧಿಯಾಗಿ ಒಂದಿಷ್ಟು ಟೀಕೆಗಳನ್ನು ಮಾಡ್ತಾ ಇದ್ರಲ್ಲ, ಇದಕ್ಕೆ ಸೋಲು ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಟೀಕೆ ಮಾಡಿದ್ರೆ ಇದೇ ಅಸ್ತ್ರವನ್ನು ಬಳಸಲಿಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಗ್ಯಾರಂಟಿಗೆ ಗೆಲುವು ಅಂತೇಳಿ ನಾವು ವ್ಯಾಖ್ಯಾನ ಮಾಡಬಹುದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.